ವೆಲ್ಕಮ್ ಟು ಸೀಕ್ವೆನ್ಸ್. ಇವತ್ತಿನ ಟಾಪಿಕ್ ಬಂದು ಸಮ್ ಇಫ್ಸ್ ಫಂಕ್ಷನ್. ಸಮ್ ಇಫ್ಸ್ ಫಂಕ್ಷನ್ ನಾವು ಒಂದಕ್ಕಿಂತ ಜಾಸ್ತಿ ಕಂಡೀಷನ್ನ ಕೊಟ್ಟು ಅದನ್ನು ಮ್ಯಾಚ್ ಮಾಡಿ ಸಮ್ ಮಾಡಬೇಕಂದ್ರೆ ವಿ ಯೂಸ್ ಸಮ್ ಇಫ್ಸ್ ಫಂಕ್ಷನ್. ಇಲ್ಲಿ ಒಂದು ಟೇಬಲ್ ತೊಗೊಂಡಿದ್ದೀನಿ, ಇದರಲ್ಲಿ ಪ್ರಾಡಕ್ಟ್ ನೇಮ್ ಕೊಟ್ಟಿದ್ದಾರೆ, ದೆನ್ ರೀಜನ್ನ ತೊಗೊಂಡಿದ್ದೀನಿ, ದೆನ್ ಇಲ್ಲಿ ಅಮೌಂಟ್ ಕೂಡ ತಗೊಂಡಿದ್ದೀನಿ. ಇಲ್ಲಿ ನನಗೆ ಪ್ರಾಡಕ್ಟ್ ನೇಮ್ ಜೊತೆಗೆ ನನಗೆ ರೀಜನ್ ಕೂಡ ಮ್ಯಾಚ್ ಆಗಿ ಏನು ಅಮೌಂಟ್ ಬರುತ್ತೆ ಆ ಒಂದು ಅಮೌಂಟನ್ನು ನನಗಿಲ್ಲಿ ಶೋ ಮಾಡಬೇಕು. ಇದಕ್ಕೇನು ಮಾಡಬೇಕಂದ್ರೆ ಫಸ್ಟ್ ಈಕ್ವಲ್ ಅಂತ ಹಾಕ್ಕೊಳ್ಳಿ, ಸಮ್ ಇಫ್ಸ್ ಅಂತ ಕೊಡಿ, ಸಮ್ ಇಫ್ಸ್ ಅಂತ ಕೊಟ್ಟು ಟ್ಯಾಬ್ನ ಪ್ರೆಸ್ ಮಾಡ್ಕೊಳ್ಳಿ, ಸಮ್ ರೇಂಜನ್ನು ಕೇಳ್ತಾ ಇದೆ, ಇಲ್ಲಿ ಸಮ್ ರೇಂಜನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ, ಸೆಲೆಕ್ಷನ್ ಮಾಡಿಕೊಂಡು ಕಾಮ ಕೊಟ್ಬಿಟ್ಟು ಇಲ್ಲಿ ಕ್ರೈಟೀರಿಯಾ ರೇಂಜ್ 1 ಅಂತ ಕೇಳ್ತಾ ಇದೆ. ಇಲ್ಲಿ ಕ್ರೈಟೀರಿಯಾ ರೇಂಜ್ 1 ಬಂದು ನನಗೆ ಪ್ರಾಡಕ್ಟ್ ನೇಮ್ ಕಾಲಮ್ ಆಗುತ್ತೆ. ಸೊ ಇಲ್ಲಿ ಪ್ರಾಡಕ್ಟ್ ನೇಮ್ ಕಾಲಮ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಈ ಒಂದು ಕಾಲಮಲ್ಲಿ ನಾನು ಸಮ್ ಮಾಡಬೇಕಾಗಿರೋ ಐಟಮ್ ಬಂದು ಮೌಸು. ಸೊ ಇದು ನನಗೆ ಕ್ರೈಟೀರಿಯಾ ಸೆಲ್ 1 ಆಗಿರುತ್ತೆ. ಸೊ ಇದನ್ನು ಸೆಲೆಕ್ಷನ್ ಮಾಡಿಕೊಂಡು ಕಾಮ ಅಂತ ಕೊಟ್ಬಿಟ್ಟು ದೆನ್ ಕ್ರೈಟೀರಿಯಾ ರೇಂಜ್ 2 ಕೇಳ್ತಾ ಇದೆ. ಇಲ್ಲಿ ಕ್ರೈಟೀರಿಯಾ ರೇಂಜ್ 2 ಬಂದುಬಿಟ್ಟು ರೀಜಿನ್ ಕಾಲಮ್ ಆಗುತ್ತೆ. ಸೊ ಇಲ್ಲಿ ರೀಜಿನ್ ಕಾಲಮ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ, ಇಲ್ಲಿ ಕಾಮ ಕೊಟ್ಬಿಟ್ಟು ದೆನ್ ರೀಜಿನ ಸೆಲೆಕ್ಷನ್ ಮಾಡ್ಕೊಳ್ಳಿ. ರೀಜಿನ ಸೆಲೆಕ್ಷನ್ ಮಾಡಿಕೊಂಡು ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ದೆನ್ ಎಂಟರ್ ಅಂತ ಕೊಟ್ಕೊಂಡ್ರೆ ನಿಮಗೆ ಈಗ ಮೌಸ್ ಬಂದು ನಾರ್ತ್ ರೀಜನಲ್ಲಿ ಏನೆಲ್ಲ ಸೇಲ್ ಆಗಿದೆ ನೋಡಿ. ಮೌಸ್ ನಾರ್ತ್ ಅಂತ ಇಲ್ಲಿದೆ, ದೆನ್ ಮೌಸ್ ನಾರ್ತ್ ಅಂತ ಇಲ್ಲೂ ಇದೆ. ಈ ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ನನಗಿಲ್ಲಿ ತೋರಿಸ್ತದೆ. ಮೌಸ್ ಬೆಸ್ಟ್ ಅಂತಿದೆ, ಬಟ್ ಇದನ್ನು ನನಗಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ನಾನೀಗ ರೀಜಿನ ಚೇಂಜಸ್ ಮಾಡ್ತೀನಿ. ಇಲ್ಲಿ ನಾನು ಈಸ್ಟ್ ಅಂತ ಕೊಡ್ತೀನಿ, ಈಸ್ಟ್ ಅಂತ ಕೊಟ್ಬಿಟ್ಟು ಎಂಟರ್ ಮಾಡ್ಕೊತೀನಿ. ನೋಡಿ ಮೌಸ್ ಈಸ್ಟಲ್ಲಿ ಯಾವುದೂ ಸೇಲ್ ಆಗಿಲ್ಲ. ಸೊ ಈ ಒಂದು ಟೇಬಲಲ್ಲಿ ಹಾಗಾಗಿ ನನಗೆ ಆನ್ಸರ್ ಬಂದು 0 ಬರ್ತಾಯಿದೆ. ನಾನಿಲ್ಲಿ ಐಟಮ್ನ ಚೇಂಜಸ್ ಮಾಡ್ತೀನಿ, ಕೀಬೋರ್ಡ್ ಅಂತ ಕೊಡ್ತೀನಿ. ನೋಡಿ ಈಗ ಕೀಬೋರ್ಡಲ್ಲಿ ಈಸ್ಟ್ ರೀಜನಲ್ಲಿ ಏನೆಲ್ಲ ಸೇಲ್ ಆಗಿದೆ, ಇಲ್ಲಿ 34,000 ಈಸ್ಟ್ ರೀಜನ್ದಿದೆ, ದೆನ್ ಇಲ್ಲೂ ಕೂಡ ಇದೆ 45,000, ದೆನ್ ಇಲ್ಲಿ ಕೀಬೋರ್ಡ್ ಸೌತ್ ಅಂತಿದೆ, ದೆನ್ ಇಲ್ಲೂ ಕೂಡ ಕೀಬೋರ್ಡ್ ಸೌತ್ ಅಂತಿದೆ. ಇದನ್ನು ನನಗೆ ಅಲ್ಲಿ ಸಮ್ ಫಂಕ್ಷನಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ಓನ್ಲಿ ಫಾರ್ ಕೀಬೋರ್ಡ್ ಈಸ್ಟ್ ಅಂತ ಏನು ರೀಜನಲ್ಲಿ ಸೇಲ್ ಆಗಿರೋಂಥ ವ್ಯಾಲ್ಯೂಸ್ನ ನನಗಿಲ್ಲಿ ಶೋ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.